ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರೇವಿಂಗ್ಸ್ ಕಿಚನ್. ನಾನು ಉಷಾ. ಬನ್ನಿ ಇವತ್ತು ಹೆಂಗ್ ಮಾಡೋಣ, ಪನ್ನೀರ್ ಮಟರ್ ಮಸಾಲ ಫಾಸ್ಟ್ ಆಗಿ ಹೆಂಗ್ ಮಾಡೋಣ ಅಂತ ನೋಡೋಣ. ಏನೇನ್ ಐಟಮ್ ಹಾಕ್ಬೇಕು ಅಂತ ನೋಡೋಣ. ನೋಡಿ, ಒಂದು ಆನಿಯನ್ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ದೊಡ್ಡ ಆನಿಯನ್. ಚಿಲ್ಲಿ ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ 2 ಕಟ್ ಮಾಡಿ ಇಟ್ಟಿದ್ದೀನಿ. ಧನಿಯಾ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ಚಿಲ್ಲಿ ಪೌಡರ್ ಅಂಡ್ ಪನ್ನೀರ್ ಮಟರ್. ನೋಡಿ ಹೆಂಗ್ ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿ. ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಆನಿಯನ್ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ. ತುಂಬಾ ಫೈನ್ ಪೇಸ್ಟ್ ಮಾಡಬೇಡದು, ಸ್ವಲ್ಪ ರಫ್ ಆಗಿ ಇರಲಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬರ್ಸ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನಿಶ್ ಆದಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ ಸಾಲ್ಟ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಂಗೆ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನೋಡಿ, ಸಾಲ್ಟ್ ಹಾಕಿ ಸ್ವಲ್ಪ ಬ್ರೌನಿಶ್ ಆಗಿದೆ. ಇವಾಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಇರೋದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಚಿಲ್ಲಿ ಹಾಕ್ಬಿಟ್ಟು ಟೊಮೆಟೊ ಹಂಗೆ ಆ್ಯಡ್ ಮಾಡ್ಕೊಬಿಡಿ. ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಇದಾಗ್ಬಿಡ್ಬೇಕು. ನೋಡಿ, ಹಲ್ದಿ ಪೌಡರ್ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಗರಂ ಮಸಾಲ, ಧನಿಯಾ ಪೌಡರ್, ಸ್ವಲ್ಪ ರೋಸ್ಟ್ ಆಗಲಿ. ಆಮೇಲೆ ಪೀಸ್ ಹಾಕಿ ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇವಾಗ ಪೀಸ್ ಹಾಕೋಣ. ಪೀಸ್ ಹಾಕಿ ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಕೊಬಿಡೋಣ. ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕುಕ್ ಆಗಿರೋದು ಹೆಂಗಿದೆ ಅಂತ ನೋಡೋಣ. ಪನ್ನೀರ್ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ರೆಡಿಯಾಗಿ. ಪನ್ನೀರ್ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಕ್ಲೋಸ್ ಮಾಡಿಡಿ. ಪನ್ನೀರ್ ಬಟರ್ ಮಸಾಲ ನೋಡಿ, ಬನ್ನಿ ಹೆಂಗಿದೆ ಅಂತ. ರೆಡಿ. ಚಪಾತಿ ಜೊತೆಲಿ ಚೆನ್ನಾಗಿರುತ್ತೆ. ಪನ್ನೀರ್ ಮಟರ್ ಮಸಾಲ ರೆಡಿ. ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ ಹೆಂಗೆ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ.